ರಕ್ಷತಿ ರಕ್ಷಿತಂ. ಈ ಧರ್ಮವನ್ನ ರಕ್ಷಿಸೋನ್ಗೆ ಧರ್ಮದ ದೊರೆ ಎಂತಾರೆ. ಅದೇ ಈ ಧರ್ಮವನ್ನ ದ್ವೇಷಿಸೋನ್ಗೆ ಧರ್ಮದ ರಾಕ್ಷಸ ಅಂತಾರೆ. ಆದ್ರೆ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರನಾದ ದಶಕಂಠ ರಾವಣ. ಅಂದ್ರೆ ನಾನು ಈ ಧರ್ಮವನ್ನ ರಕ್ಷಿಸವನಲ್ಲ, ಈ ಧರ್ಮವನ್ನ ದ್ವೇಷಿಸವನ. ಅಂದ್ರೆ ಈ ಕಲಿಯುಗದ ಮೆಣೆ ಮೆಣೆ ರಾವಣ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಲ್ಲ, ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ತೇವೆ, ತಿನ್ನ ಕಣ್ಣ ಕೊಡ್ತೀವಿ, ಕುಡಿಯಾಕ ಹೆಂಡನೂ ಕೊಡ್ತೀವಿ. ಪ್ರಸಂಗ ಬಿತ್ತು ಅಂದ್ರ ಮಗ್ಲಾಗಮನ ಕೋಳಾಕ ಒಂದು ಹೆಣ್ಣು ಕೊಡ್ತೀವಿ. ಮಾಡಿ ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗೊಮ್ತೇವೆ, ಗೊಮ್ಮಿಸ್ಕೊಳಕ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕೋ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋಂಗ್ ಹೇಳಲ್ಲ. ಯಾಕಂದ್ರೆ ಎಲ್ಲಾರು ಬಿಜಿ. ನಮಗೂ ತೊಳಕೊಳಕ ಪುರ್ಸತಿ ಊರಿದಲ್ಲಿ ತೊಳಿನ್ರಿಪ್ಪ. ನೀವು ಬದಲಾಗಲ್ಲ, ಬದಲಾಗೋದಿಕ್ಕ ನಮ್ಮಂತವ್ರು ಬಿಡೋದೇ ಇಲ್ಲ. ಯಾಕಂದ್ರೆ ನೀವು ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು. ಒಬ್ಬ ಪಾನ್ ಶಾಪ್ ಆಗ್ದವನು ಬೆಳಕಾಗೋದ್ರೊಳಗೆ 100 ಇದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಅಂತದ್ರಲ್ಲಿ ನಾವು ಆಸೆ ಪಡೋತಪ್ಪ. ಇದೇ ನಿಮ್ಮ ಮುಸುಡಿನ ನಂಬ್ಕೊಂಡು ಚುನಾವಣೆಯಲ್ಲಿ ಓಟ್ಗೆ 500,000 ಹಚ್ಚಿದೀವಲ್ಲ, ಹ್ಯಾಂಗ್ ತೆಗಿಬೇಕ್ರಿಪ್ಪ, ಹ್ಯಾಂಗ್ ತೆಗಿ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತೆಗಿಬೇಕು. ತಲೆ ಕಡ್ದಾದ್ರೂ ತೆಗಿತೇವೆ, ತಲೆ ಕಡ್ದಾದ್ರೂ ತೆಗಿತೇವೆ. ಒಟ್ಟಾರೆ ಹಿಂದ್ ಬಿದ್ದಿರೋ ಬೋಕ್ ಮುಚ್ಕೋತೀವಿ ಅಷ್ಟ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ್ ಬಿದ್ದಿರೋ ಬೋಕ್ ಯಾರ? ನಮ್ಮಪ್ಪ ಮುಸ್ತಾನ. ನಾ ಮಾತಾಡುದು ಸ್ವಲ್ಪ ಬೇರೆ ಅನಿಸ್ತೈತಿ, ಆದ್ರೆ ಅದ್ಯಾವತ್ತಿದ್ರು ಕಾರಣ ಇರ್ತೈತೆ. ಇರಕಬೇಕ ರೊಕ್ಕನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಜಯ ಎಣ್ಣ ಮುಂದು ಇಟ್ಟುಕೊಂಡು ಹುಟ್ಟಿದವನೇ ಈ ಶ್ರೀಕಾಂತ್ ಗೌಡ. ನಾನು ಹೂ ಅಂದ್ರೆ ಪ್ರೇಮಿ, ಒಮ್ಮೆ ಈ ಸುನಾಮಿ ಅಬ್ಬರ್ಸಿ ಕೊಬ್ಬೇರಿ ನಿಂತ್ರ ಬ್ಯಾಟ್ ಯಾವುದೋ ಇರ್ಲಿ ಹೆಡಕ್ ಮರ್ಕೊಂಡ ಪಾದದಡಿ ಬೀಳಲೇಬೇಕು. ಶ್ರೀಕಾಂತ್ ಗೌಡ.